ಟೂರಿಸ್ಟ್ ಪ್ಲೇಸ್ ಮಾಡ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ ಇವತ್ತು ಮೈಸೂರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಹೆಲ್ಮೆಟ್ ಇಸ್ಕೊಳ್ಳೋದ ಅಂತ ಮೇಷಿಕ್ ಮನೆ ಹತ್ರ ಬಂದಿದ್ದೀನಿ. ನೋಡಿದ್ರೆ ಅವನೇ ಇಲ್ಲ, ಕೆಳಗೆ ಮೇಲಿರಬೇಕು. ಇವಾಗ ಮೇಲಕ್ಕೆ ಹೋಗಬೇಕು. ಹಂಗೆ ಸ್ವಲ್ಪ ನೇಚರ್ ನೋಡಿ ಹೆಂಗಿರುತ್ತೆ ಅಂತ ಇವ್ರ ಮನೆ ಹತ್ರ. ಫುಲ್ಲು ನೇಚರ್ ಗ್ರೀನರಿ ತೋರಿಸ್ತೀನಿ ಇವಾಗ ಹೆಂಗೈತೆ ಅಂತ. ಹೆಂಗಿದೆ ನೇಚರ್ ಅಂತ ಕಮೆಂಟ್ ಮಾಡೋದು ತಿಳಿಸಿ. ಮತ್ತು ಇವರಪ್ಪ ಎಕ್ಸ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಎಲೆಕ್ಟ್ರಿಷನ್ನು. ಹೆಲ್ಮೆಟ್ ಕೊಡೋ ಅಂದರೆ ನೀಟಾಗಿ ಒರೆಸ್ತವನೆ ನಮ್ಮ ಮೇಷಕ್. ಒರ್ಸು ಇನ್ನೇನಪ್ಪ, ನೀಟಾಗಿ ಒರೆಸ್ಲೇಬೇಕಲ್ಲ ನಿಂದು. ನಂದಾಗಿದ್ದರೆ ತಗೊಂಡು ಹೋಗ್ತಿದ್ದೆ, ನಿಂದಲ್ವಾ ನೀಟಾಗಿ ಒರೆಸ್ತಿದ್ದೆ. ಇವರೇ ಅವರಪ್ಪ ಎಲೆಕ್ಟ್ರಿಷನ್, ಎಕ್ಸ್ ಶುಗರ್ ಫ್ಯಾಕ್ಟ್ರಿ ಎಲೆಕ್ಟ್ರಿಷನ್. ಏನೋ ಮಾಡ್ತಾವ್ರೆ, ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅವ್ರದ್ದು. ಏನೇನೋ ಮಾಡ್ತೀರಿ ಸರ್ ಇವರು. ನಿಮಗೂ ಏನಾದರೂ ಮತ್ತು ಹೆಲ್ಮೆಟ್ ಈಸ್ಕೊಂಡು ಹಂಗೆ ಒಂದು ಸ್ವಲ್ಪ ಜೊತೆ ಮಾತಾಡಿಕೊಂಡು ಕೊನೆಗೂ ಹೊರಟೆ ಅಲ್ಲಿಂದ ಬಾಯಿಹಳ್ಳಿಯನ್ಗೆ. ನಾಯಿ ಬೇರೆ ಸಾಕ್ಬಿಟ್ಟಿದ್ದಾರೆ ಅವರು, ವೈಟು ಮತ್ತು ಬ್ಲ್ಯಾಕ್. ನನಗೆ ಬೇರೆ ಶೀತ ಆಗ್ಬಿಟ್ಟೈತೆ, ಮಾತಾಡೋಕ್ಕೈತಿಲ್ಲ. ಏನಾದರೂ ವಾಯ್ಸು ಅಷ್ಟೊಂದೇನು ಬರಲಿಲ್ಲ ಅಂದರೆ, ಆಮೇಲೆ ವೀಡಿಯೋ ವಾಯ್ಸೇ ಕ್ಲಿಯರ್ ಇಲ್ಲ ಅಂತ ಬೈಕೋಬಿಡಿ. ನನ್ನ ಹತ್ರ ಬೈಕಂತೂ ಇಲ್ಲ, ಬೈಕ್ ಬರೋ ಗಂಟ ಹಿಂಗೇನೆ ಸ್ವಲ್ಪ ವಾಯ್ಸ್ ಕಡಿಮೆ. ಯಾಕಂದರೆ ಇವಾಗ ವೀಡಿಯೋ ಮಾಡ್ಕೊಂಡು ತಿರ್ಗಿ ಆಮೇಲೆ ವಾಯ್ಸ್ ರೆಕಾರ್ಡ್ ಕೊಡಬೇಕು, ಅದೊಂದೇ ಪ್ರಾಬ್ಲಮ್. ಇಲ್ಲ ಅಂದರೆ ನೀಟಾಗಿ ಬರ್ತಿತ್ತು. ಮತ್ತು ಸಿದ್ದಣ್ಣ ಮನೆ ಹತ್ರ ಬಂದು ಆ ಅಣ್ಣ ಇನ್ನೂ ರೆಡಿಯಾಗಿ ಆಮೇಲೆ ಶೂ ಎಲ್ಲ ಎತ್ಕೊಂಡು ಶೂ ಹಾಕ್ಕೊಂಡು ರೆಡಿ ಆದರು. ಎಲ್ಲ ಆಯಿತು, ರೆಡಿಯಾಗಿ ಅಲ್ಲಿಂದ ಮೈಸೂರಿಗೆ ಓಡಬೇಕಾಗಿತ್ತು. ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗೋದು ಎಲ್ಲಿ ಅಂತ ತಗೋಬೇಕು. ಹೋಗಿ ನೋಡ್ತೀವಿ, ತೋರಿಸ್ತೀವಿ ಏನೇನಿರುತ್ತೆ ಅಂತ ಅಲ್ಲಿ. ಸದ್ಯಕ್ಕೆ ನಮ್ಮ ಸಿದ್ದಣ್ಣ ಗ್ಲಾಸ್ ಹಾಕ್ಕೊಂಡು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡೆ. ಹೆಂಗೈತೆ ಗ್ಲಾಸು ನೋಡಿ. ಇದೇ ಹಣ್ಣು ಚೆನ್ನಾಗಿರುತ್ತೆ, ಆದರೆ ಇದು ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿಂದ ಸೀದಾ ಹೊರಟಿದೆ ಮೈಸೂರಿಗೆ ಹೊರಡ್ತಿದ್ದೀವಿ. ಅಲ್ಲೇನೇನು ಸಿಗುತ್ತೋ ಏನೇನು ಮಾಡ್ತೀವೋ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗೋದು. ಆಮೇಲೆ ಯಾವುದೋ ಇದು ಕಿಂಗ್ ಕಾಫಿ ಅಂತ ಅಲ್ಲಿ ಕರ್ಕೊಬತ್ತು ನಮ್ಮ ಅಣ್ಣ ಸಿದ್ದು ಅಣ್ಣ. ಚೆನ್ನಾಗೈತೆ, ಆದರೂ ಏನು ಅಷ್ಟೊಂದು ಬೀಡ ಏನಿಲ್ಲ. ತೋರಿಸ್ತೀನಿ ನೋಡಿ ಎಲ್ಲ ಔಟ್ಪುಟ್ಟು ಹೆಂಗೈತೆ ಅಂತ. ಒಳಗೆ ಫುಲ್ ಇಂಟೀರಿಯರು ಲೈಟಿಂಗ್ಸು ಸೂಪರ್ ಐತೆ, ನೋಡ್ತಿರ್ಬೋದು ನೋಡಿ. ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಸರ್ಚ್ ಮಾಡಿ ಹೋಗಿ. ಇಲ್ಲಾಂದರೆ ಮ್ಯಾಪಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಕಿಂಗ್ ಕಾಫಿ ಅಂತ ಸರ್ಚ್ ಮಾಡಿ, ಅಲ್ಲೇ ಸಿಗುತ್ತೆ ನಿಮಗೇನೆ. ಇವಾಗೇನು ಎಲ್ಲರಿಗೂ ಗೊತ್ತಿರುತ್ತೆಲ್ಲ. ಆಮೇಲೆ ಕಾಫಿ ಆರ್ಡ್ರ್ ಮಾಡಿ ಬಜ್ಜಿನೂ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಬಜ್ಜಿನೂ ಎಷ್ಟು ಬಜ್ಜಿ 2-3 ಕೊಟ್ಟಿದ್ರು, ಆದರೂ ಚೆನ್ನಾಗಿತ್ತು. ಚಟ್ನಿ ಮತ್ತು ಬಜ್ಜಿ. ಕಾಫಿನೂ ಅಷ್ಟೊಂದೇನು ಬೀಡಿರಲಿಲ್ಲ, ಚೆನ್ನಾಗಿತ್ತು. ಟೋಟಲ್ಲು 150 ರೂಪಾಯಿನೂ ಆಯಿತು. ಹಾಗೆ ಕಾಫಿದು ಶಾಪ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಪಕ್ಕಾ ಪ್ರೀಮಿಯಮ್ ಫಿಲ್ಟ್ರು ಕಾಫಿ, ಕಿಂಗ್ ಕಾಫಿ ಎಲ್ಲ ಚೆನ್ನಾಗಿದೆ. ಔಟ್ಪುಟ್ ನೋಡಿ ಹೆಂಗೈತೆ ಅಂತ. ನೀವು ಒಂದ್ಸತಿ ವಿಸಿಟ್ ಕೊಡಿ. ಅಲ್ಲೇ ಇದು ಕವನ ಏನೋ ಬರೆದಿದ್ರು, ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ನೋಡಬೇಕು. ನಮ್ಮ ಅಣ್ಣ ಎಲ್ಲಿ ಕರ್ಕೊಯ್ತಾರೆ ಸಿದ್ದೋಣ. ಅಲ್ಲಿಗೋಗಿ ಕ್ಯಾಮ್ರಾ ತಗೋಕೆ ಬಂದಿದ್ದು, ಆದರೆ ಏನು ಆಗುತ್ತೋ ತಗೋತೀವೋ ಬಿಡ್ತೀವೋ ಅದಂತೂ ಗೊತ್ತಿಲ್ಲ. ನೆಕ್ಸಸ್ ಮಾಲ್, ಮೈಸೂರು ನೆಕ್ಸಸ್ ಮಾಲ್ ಬಂದ್ವಿ. ಅಲ್ಲಿಂದ ಇಲ್ಲಿ ಸಿಗುತ್ತೋ ಈ ನೆಕ್ಸಸ್ ಮಾಲಲ್ಲಿ ಒಳಗಡೆ ಹೋಗಿದ್ವಿ. ಇಲ್ಲೇ ಸಿಗುತ್ತೋ ಏನೋ ಗೊತ್ತಿಲ್ಲ, ಕೇಳಬೇಕು ಯಾರನ್ನಾದ್ರು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ನೋಡಬೇಕು ಹೆಂಗೆ ಏನು ಒಳಗೆ ಅಂತ. ಒಂದು ಸತಿನೂ ಬಂದಿರಲಿಲ್ಲ, ಆದರೂ ಸಖತ್ತಾಗಿತ್ತು ಮಾಲ್. ಯಾವುದಪ್ಪ ಇದು, ನೆಕ್ಸಸ್ ಮಾಲ್ ಐ ಸೆಂಟ್ರಲ್ಲಿ ಕೇಳೋದು ಅಂದ್ಕೊಂಡ್ವಿ. ಆದರೆ ಅಲ್ಲಿ ಮೊಬೈಲ್ ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ ಅಂದರು ಕ್ಯಾಮ್ರಾ. ಆದರೂ ಸುಮಾರು ಕಡೆ ಸರ್ಚ್ ಮಾಡಿದ್ವಿ, ಆದರೂ ಎಲ್ಲೂ ಸಿಗಲಿಲ್ಲ. ನಮ್ಮ ಹುಡುಗ ಫ್ರೆಂಡು ಮೇಷಕ್ ಅಂತ ಅವ್ನು ಹೇಳಿದ ಅಂದ್ಬಿಟ್ಟು ಹೋದ್ವಿ ನೋಡೋಕ್ಕೆ, ಅಲ್ಲೂ ಇಲ್ಲ. ತಿರ್ಗಾ ಅಲ್ಲಿಂದ ವಾಪಸ್
ನೋಡಬೇಕು ಎಲ್ಲಿಗೆ ಹೋಗ್ತೀವಿ ಅಂತ. ಇದು ಬ್ಯಾಕ್ ಡೋರಿಂದ ನೋಡಿ ಹೆಂಗೈತೆ. ಯಾರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಇಲ್ಲ ನೀವು ಒಂದ್ಸತಿ ವಿಸಿಟ್ ಕೊಡಿ. ಸೂಪರ್ ಆಗೈತೆ ನೆಕ್ಸಸ್ ಮಾಲ್. ನಿಮ್ಮ ಲವರ್ ಇದ್ದರೆ ಲವರ್ ಕರ್ಕೋಬೇಕು, ಸೂಪರ್ ಆಗೈತೆ ಜಾಗ ಮಾತ್ರ. ಆದರೆ ನನಗಂತೂ ಫುಲ್ ಶೀತ ಆಗ್ಬಿಟ್ಟೈತೆ, ಏನು ಮಾಡೋಕ್ಕೈತಿಲ್ಲ. ಮಾತಾಡಬೇಕು ಆದರೆ ಆಯ್ತಿಲ್ಲ. ಓಕೆ ಗಾಯ್ಸ್, ಇವಾಗ ಇಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡಬೇಕು. ಇನ್ನೊಂದು ಕಡೆ ಬೇರೆ ಕಡೆ ಅಂದರೆ ಕ್ರೋಮ್ಗೆ ಕಾಲ್ ಮಾಡಿದೆ, ಗೂಗಲಲ್ಲಿ ನಂಬರ್ ತಗೊಂಡು. ಆದರೆ ಅವರು ನೋಡ್ತೀವಿ ಸರ್ ಹೇಳ್ತೀವಿ ಅಂದರು. ಅವ್ರದ್ದು ಆ್ಯಪ್ ಇರುತ್ತೆ, ಅದರಲ್ಲಿ ಚೆಕ್ ಮಾಡ್ಬಿಟ್ಟು ನೋಡ್ತಾರೆ ಏನು ಬರುತ್ತೋ ಏನು ಇಲ್ವೋ ಅಂತ. ಸರಿ ಮೇಡಮ್ ಅಂದ್ಬಿಟ್ಟು ಅಲ್ಲಿಂದ RRRಗೆ ಊಟಕ್ಕೆ ಹೋದ್ವಿ. ಸಿದ್ದಣ್ಣ ಕರ್ಕೋದ್ರು, ಚೆನ್ನಾಗಿರುತ್ತೆ ಊಟ ಅಲ್ಲಿ ಅಂತ. ಸೋಮವಾರ ಬೇರೆ ಅವತ್ತು ಹೋಗಿದ್ದು ನಾವು. ಅವ್ರು ಬೇರೆ ಚೆನ್ನಾಗಿ ಚಿಕನ್ ತಿನ್ಕೊಂಡ್ರು. ನಾನು ಸೋಮವಾರ ಬೇರೆ ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ವೆಜ್ ತಗೊಂಡು ವೆಜ್ ತಿನ್ಕೊಂಡು, ಆಮೇಲೆ ಊಟ ಮಾತ್ರ ಸೂಪರಾಗಿತ್ತು. ಚಿಕನ್ ಏನೋ ಗೊತ್ತಿಲ್ಲ, ಅವ್ರು ಕೇಳಬೇಕು ಸಿದ್ದಣ್ಣನ. ನಾನು ವೆಜ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ. ಎಲ್ಲೂ ಸಿಗಲಿಲ್ಲ ಕೊನೆಗೂ. ಆನ್ಲೈನಲ್ಲೇ ಬುಕ್ ಮಾಡ್ಕೊತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಆಮೇಲೆ ನಮ್ಮ ತಮಿಳ್ ಬಾಯಿಗೆ ಬಾಯಿ ಹೇಳಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೊರಟ್ವಿ. ಎಲ್ಲೂ ಸಿಕ್ಕಿಲ್ಲ, ಆನ್ಲೈನಲ್ಲೇ ಬುಕ್ ಮಾಡ್ಕೊತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಸರಿ ನಡೆಯೋಣ ಅಂದ್ಬಿಟ್ಟು ನಾನು ಇನ್ನೇನು ಮಾಡೋದು, ಇಲ್ಲೆಲ್ಲೂ ಸಿಗೋಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗೋದು ಅಂತ ಹೇಳಿದೆ. ಆದರೆ ಅವರು ಮೈಸೂರಿಗೆ ಹೋಗೋದು ಅಂದ್ಬಿಟ್ಟು ಮೈಸೂರಿಗೆ ಕರ್ಕೊಂಡ್ಬಂದರು. ಇಲ್ಲೆಲ್ಲೂ ಸಿಕ್ಕಿತ್ತು, ಆದರೆ ಜಾಸ್ತಿ MRP ಅದು. ಸುಮ್ಮನೆ ಆನ್ಲೈನಲ್ಲೂ ಅದೇ ರೇಟು, ಇದರಲ್ಲೂ ಅದೇ ರೇಟು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅರ್ಜೆಂಟಲ್ಲಿ ಬಂದ್ಬಿಟ್ವಿ, ಟೈಮ್ ಆಯಿತು ಅಂತ. ಮತ್ತು ನಮಗೂ ಹೋಗೋದು ಟೈಮ್ ಆಗುತ್ತಲ್ಲ, 8-9 ಆಗ್ಬಿಡ್ತದೆ ಅಂತ ಅಲ್ಲಿಂದ ಬೇಗ ಹೋಗಿ ಅಲ್ಲೇ ರೋಡ್ ಸೈಡಲ್ಲಿ ಸೀಬೆಹಣ್ಣು, ಮಾವಿನಕಾಯಿ, ಸೀತಾಫಲ ಎಲ್ಲ ಮಾರ್ತಿದ್ರು. ಅಣ್ಣ ಅದೆಷ್ಟು 1/4 kg ತಗೊಂಡ್ರು ಮಿಕ್ಸು. ನಾನೊಂದು ಸೀಬೆಕಾಯಿ ತೊಗೊಂಡೆ ತಿನ್ನೋಕ್ಕೆ, ಚೆನ್ನಾಗಿತ್ತು. ನಾಟಿ ಸೀಬೆಕಾಯಿ ಅವರೇ ಬೆಳೆದಿರೋದು, ಎಲ್ಲ ಚೆನ್ನಾಗಿತ್ತು ಮಾತ್ರ. ಉಪ್ಪು ಎಲ್ಲ ಹಾಕಿ ನೀಟಾಗಿ ಕೊಟ್ಟಿದ್ರು. ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ಮಳವಳ್ಳಿಲಿ. ಸ್ವಲ್ಪ ಮಾಯವೀರ ಥಿಯೇಟ್ರ್ ಹೆಂಗಾಗೈತೆ ಅಂತ ತೋರಿಸ್ತೀನಿ ನೋಡಿ. ಯಾಕಂದರೆ ಫುಲ್ಲು ಅವಳಿ ದರ್ಶನ್ ಸರ್ದು ಡೆವಿಲ್ ಫಿಲಮ್ಗೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲವ್ ಯು ಆಲ್. ಹಿಂಗೆ ಸಪೋರ್ಟ್ ಮಾಡಿ.